ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನು ವಿಡಿಯೋ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾನು ಹೇರ್ನ ಯಾವ ತರ ಮನೆಯಲ್ಲೇ ಕೇರ್ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ನನ್ನ ವಿಡಿಯೋನ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮನೆಯಲ್ಲೇ ನನ್ನ ಹೇರ್ನ ಇಷ್ಟು ತಿಕ್ಕಾಗಿ ಲಾಂಗ್ ಆಗಿ ಬೆಳೆಸೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ. ನಾನು ಈ ತರ ಹೇರ್ ನ ಮೇಂಟೈನ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ ನನ್ನ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಈ ತರ ಹೇರ್ ನ ಮೇಂಟೈನ್ ಮಾಡೋದಕ್ಕೆ ಕಾರಣ, ನಾನು ಅವಾಗಿಂದ ಇದೇ ತರ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗಲೂ ಕೂಡ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಹೇರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾನು ಮನೇಲಿರುವ ವಸ್ತುನ ಬಳಸ್ಕೊಂಡು ಹೇಗೆ ನಮ್ಮ ಹೇರ್ ನ ಕೇರ್ ಮಾಡೋದು ಮತ್ತೆ ನಮ್ಮ ಬ್ಯೂಟಿನ ಹೇಗೆ ಕೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅವಾಗ. ಯಾರೆಲ್ಲ ನನ್ನ ಚಾನಲ್ ನ ನೋಡಿಲ್ಲ, ಪ್ಲೀಸ್ ಒಳಗಡೆ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವಾಗ ನಾನು ಮೊದಲಿಗೆ ಮೆಂತ್ಯ ತಗೊಂಡಿದ್ದೀನಿ. ಮೆಂತ್ಯ ಏನಕ್ಕಪ್ಪ ಅಂತ ಹೇಳ್ತೀನಿ. ಮೆಂತ್ಯ ತಗೊಂಡಿದ್ದೀನಿ, ಆಮೇಲೆ ಒಂದ್ ಬಟ್ಲು ಮೊಸರು ತಗೊಂಡಿದ್ದೀನಿ. ಇಲ್ಲಿ ನೋಡಿ ಮೊಸರು. ಈ ಮೆಂತ್ಯ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಹೇರ್ ನ ಲಾಂಗ್ ಆಗಿ ತಿಕ್ಕಾಗಿ ಮತ್ತೆ ವೈಟ್ ಹೇರ್ಸ್ ಇಲ್ದೇನೆ ಮತ್ತೆ ಒಂಚೂರು ಕೆಮಿಕಲ್ ಇಲ್ದೇನೆ ನಮ್ಮ ಕೆಮಿಕಲ್ ಫ್ರೀ ಮಾಡೋದಕ್ಕೆ ನಮ್ಮ ಹೇರಿಗೆ ಇದನ್ನ ಪ್ಯಾಕ್ ಮಾಡ್ಕೊಂಡು ಹಚ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೇನೆ ಮೊಸರು ಏನಕ್ಕಪ್ಪ ಅಂದ್ರೆ, ನಮ್ಮ ಹೇರಿಗೆ ನಮ್ಮ ಸ್ಕ್ಯಾಲ್ಪ್ ಏನಾದ್ರು ಡ್ರೈ ಆಗಿದ್ರೆ ಮತ್ತೆ ಡ್ಯಾಮೇಜ್ ಆಗ್ತಾ ಇದ್ರೆ, ಮತ್ತೆ ಅದ್ರಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಿದ್ದು ಒಂದ್ ಸ್ವಲ್ಪ ಹೊಡ್ಕೊಂಡು ಏನಾದ್ರು ಡ್ಯಾಮೇಜ್ ಆಗಿ ಏನಾದ್ರು ನಮ್ಮ ಸ್ಕ್ಯಾಲ್ಪ್ ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಅದನ್ನ ಸರಿ ಮಾಡುತ್ತೆ ಇದು ಮೊಸರು. ಯಾಕಪ್ಪ ಅಂದ್ರೆ ತುಂಬಾ ಒಳ್ಳೇದು ಮೊಸರು ಏನಕ್ಕೆ ಯೂಸ್ ಮಾಡ್ಬೇಕು ಅಂದ್ರೆ, ನಮ್ಮ ಹೇರ್ ನ ಮಾಯಿಶ್ಚರೈಸರ್ ಮಾಡುತ್ತೆ. ಹಾಗಾಗಿ ಮೊಸರನ್ನ ಯೂಸ್ ಮಾಡ್ಕೋಬೇಕು. ಅದಾದ್ಮೇಲೆ ಮೆಂತೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ನಮ್ಮ ಹೇರ್ ಅಲ್ಲಿರುವ ಎಲ್ಲಾ ಹಾಗೇನೆ ಇದು ನಮ್ಮ ಹೇರಿಗೆ ತುಂಬಾ ಶಕ್ತಿ ಕೊಡುತ್ತೆ. ಶಕ್ತಿ ಕೊಡೋದ್ರಿಂದ ನಮ್ಮ ಹೇರು ಬುಡದಿಂದ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಹಾಗಾಗಿ ಮೆಂತ್ಯನ ಪ್ಯಾಕ್ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಇದೆ. ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೀಗೆ ನೋಡ್ತಾ ಇರಿ. ಹಾಗೇನೆ ಇವಾಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ ಅಲ್ಲಿ ಮೆಂತ್ಯ ಸೇರಿಸ್ಕೊಂತೀನಿ. ಅದ್ರಲ್ಲಿ ನೀರ್ ಇರೋದು ಹಾಕೋಬೇಡಿ, ಯಾಕಂದ್ರೆ ನೀರ್ ಹಾಕೊಂಡ್ರೆ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಇದು ಮೊಸರು ಬಳಸ್ಕೊಂಡೆ ಇದನ್ನ ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಪೇಸ್ಟ್ ಮಾಡ್ಕೋಬೇಕಿದ್ದೇನೆ ಇವಾಗ. ಇಲ್ಲಿ ನೋಡಿ, ನನ್ನ ಕೂದಲಿಗೆ ಜಾಸ್ತಿ ಬೇಕು, ಹಾಗಾಗಿ ಲೆಂತ್ ಇದೆಯಲ್ವಾ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೆನ್ಸಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ತರ ಬೇಕು ಆ ತರ ನೆನ್ಸಿಟ್ಕೊಳ್ಳಿ. ಇವಾಗ ನೋಡಿ, ನಾನು ಅಷ್ಟು ಮೊಸರನ್ನ ಸೇರಿಸ್ಕೊಂತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗೂ ಇರಬಾರ್ದು, ಸ್ವಲ್ಪ ತೆಳು ಇರಬಾರ್ದು, ಆ ತರ ರುಬ್ಕೋಬೇಕು ಇದನ್ನ. ಇವಾಗ ನೋಡಿ, ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಒಂದು ಬೌಲಲ್ಲಿ ತಗೋಬೇಕು. ಇದೆಲ್ಲ ನೀಟಾಗಿ ತೆಗಿಬೇಕು. ನೋಡಿ, ಈ ತರ ಬೌಲಲ್ಲಿ ಈ ತರ ಆಗಿದೆ. ಇದನ್ನ ಸ್ವಲ್ಪ ಆದಷ್ಟು ಮೊಸರಲ್ಲೇ ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ಮೊಸರು ಅಂದ್ರೆ ಸ್ವಲ್ಪ ಮಾಯಿಶ್ಚರೈಸರ್ ಮಾಡುತ್ತಲ್ಲ ಹೇರಿಗೆ, ಹಾಗಾಗಿ ಮೊಸರು ತುಂಬಾ ಒಳ್ಳೇದಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀರ್ ಹಾಕೋಬೇಡಿ, ಯಾಕಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ. ಜಾಸ್ತಿ ಹಾಕೊಳಕ್ ಹೋದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಮೊಸರಲ್ಲೇ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನೋಡಿ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇವಾಗ ಎರಡ್ ಸೈಡು ಈ ತರ ತೆಗಿಬೇಕು. ನಾನು ಇವಾಗ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇವಾಗ ಮೆಂತ್ಯ ಪೇಸ್ಟ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎರಡು ಸೈಡ್ ತೆಗೆದ್ಬಿಟ್ಟು ಸೆಂಟ್ರಲ್ ಇರುತ್ತಲ್ವಾ, ಇದು ಹೇರ್ ನ ಸ್ಟ್ರೈಟ್ನಿಂಗು ಮಾಡಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ತುಂಬಾ ಒಳ್ಳೇದು ಮೆಂತ್ಯ. ಅವಾಗಿನ ಕಾಲ ಈ ತರ ಪಾರ್ಟಿಷನ್ ತೆಗೆದು ಈ ತರ ಬುಡದವರೆಗೂ ಹಚ್ಕೋಬೇಕು. ಇಲ್ಲಿ ನೋಡಿ, ಈ ತರ ಬುಡದವರೆಗೂ ಹಚ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಈ ತರ, ಇಲ್ಲಿ ನೋಡಿ, ಈ ತರ ಹಚ್ಕೋಬೇಕು. ಸ್ವಲ್ಪ ತೆಗೆದು ಹಚ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಜಾಸ್ತಿ ತೆಗೆದು ಹಚ್ಕೊಂಡ್ರೆ ಅದು ನೀಟಾಗಿ ಕೂರಲ್ಲ ಪ್ಯಾಕು. ಹಾಗಾಗಿ ಈ ಸ್ವಲ್ಪ ಜಾರುತ್ತೆ ಅಲ್ವಾ, ನನಗೆ ಒಬ್ಳಿಗೆ ಹಚ್ಕೊಳಕ್ ಆಗಲ್ಲ. ಯಾಕಂದ್ರೆ ಯಾರ್ದಾದ್ರು ಒಬ್ರದ್ದು ಹೆಲ್ಪ್ ತಗೊಂಡ್ರೆ ತುಂಬಾ ಒಳ್ಳೇದು. ಇಲ್ಲಿ ನೋಡಿ, ಈ ತರ ಹಚ್ಕೋಬೇಕಿದೆಲ್ಲ ನೀಟಾಗಿ. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹೇರು ತುಂಬಾ ಸ್ಟ್ರೈಟ್ನಿಂಗ್ ಮಾಡಿರೋ ಹೇರ್ ಫಾಲ್ ಆಗೋದು ಮತ್ತೆ ಹೇರ್ ಡ್ಯಾಮೇಜ್ ಆಗೋದು, ಮತ್ತೆ ಏನಾದ್ರು ವೈಟ್ ಹೇರ್ ಇದ್ರೆ ಕಂಟ್ರೋಲ್ ಆಗುತ್ತೆ. ಮತ್ತೆ ಏನಾದ್ರು ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗಿದ್ರೆ ಸ್ಕ್ಯಾಲ್ಪ್ ಅಲ್ಲಿ ನೀಟಾಗಿ ಹೋಗಿ ಮಾಯಿಶ್ಚರೈಸರ್ ಮಾಡುತ್ತೆ. ಹಾಗೇನೆ ಮೊಸರು ತುಂಬಾ ಒಳ್ಳೇದು. ಹಾಗೆ ಇದು ತುಂಬಾ ಒಳ್ಳೇದಲ್ವಾ. ನಾವೇನೋ ಕೆಮಿಕಲ್ ಇರೋ ಶಾಂಪೂನ ಹಚ್ಚಿ ಅಷ್ಟು ದುಡ್ಡು ಕೊಟ್ಟು ಕೆಮಿಕಲ್ ಇರೋ ಶಾಂಪೂನ ಹಚ್ಚಿದ್ರು ಕೂದಲು ಬರೋದು ಕಷ್ಟ ಇದೆ ಇವಾಗಿನ ಕಾಲದಲ್ಲಿ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅದೇ ತರ ಆಗ್ತಿರೋದು. ಹಾಗಾಗಿ ಚಿಕ್ಕ ಮಕ್ಕಳಿಗಾದ್ರೂ ಸರಿ ಇಂತ ಪ್ಯಾಕ್ ಮಾಡಿ ಹಚ್ಚಿದ್ರೆ ತುಂಬಾ ಒಳ್ಳೇದಲ್ವಾ. ಮನೆಯಲ್ಲೇನೆ ಮಕ್ಕಳಿಗೂ ರಜೆ ಇದ್ದಾಗ ಸಂಡೇ ಒಂದಿನ ರಜೆ ಇರುತ್ತೆ, ಮತ್ತೆ ಹೇರ್ ಆಯಿಲ್ ಅಪ್ಲೈ ಮಾಡೋದು, ಹಾಗೇನೆ ಮಕ್ಕಳಿಗೆ ಈ ತರ ಎಲ್ಲ ಮಾಡಿದ್ರೆ ಇವಾಗಿನ ಕಾಲದಲ್ಲಿ ಕೂದಲು ಬೆಳೆಯೋದು ತುಂಬಾನೇ ಕಷ್ಟ ಇದೆ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದ್ ಸೈಡ್ ಆಗಿದ್ರೆ ಇದನ್ನ ಈ ಕಡೆ ತೆಗಿಬೇಕು. ಈ ಕಡೆ ತೆಗೆದಾದ್ಮೇಲೆ ಈಗ ಒಂದ್ ಕಡೆ ಭಾಗನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದ್ ಕಡೆ ಭಾಗನ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಮಧ್ಯಗೆ ಒಂದ್ ಸ್ವಲ್ಪ ಹಂಗೆ ಬಿಟ್ಕೊಂಡಿದ್ದೆ, ಇವಾಗ ಅಪ್ಲೈ ಮಾಡ್ಕೊಂತ ಇದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದ್ ಸೈಡ್ ಇಷ್ಟೇ ಕೂದಲು ತೆಗೆದ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಾನು ಸ್ವಲ್ಪ ಲಾಂಗ್ ಹೇರ್ ಅಲ್ವಾ, ಒಬ್ಳಿಗೆ ಆಗಲ್ಲ. ಇದು ಸ್ವಲ್ಪ ಇದೀನಿ. ಆದಷ್ಟು ಎಲ್ಲರೂ ನೋಡಿ ಎಲ್ಲರೂ ಹೇರನ್ನು ಚೆನ್ನಾಗಿ ಬರ್ಬೇಕು ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ. ಅಂದ್ರೆ ಎಷ್ಟು ಯೂಸ್ ಇದೆ ಅಂದ್ರೆ ತುಂಬಾ ಯೂಸ್ ಇದೆ. ಯಾಕಂದ್ರೆ ನಾವು ಹೇಳ್ತೀವಿ ಸಾವಿರಾರು ಗಟ್ಲೆ ದುಡ್ಡು ಕೊಟ್ಟು ಶಾಂಪೂ ತಂದ್ರು ಏನು ಆಗ್ಲಿಲ್ಲ, ಡ್ಯಾಂಡ್ರಫ್ ಹೋಗ್ಲಿಲ್ಲ, ಮತ್ತೆ ಹೇರ್ ಫಾಲ್ ಆಗೋದು ತುದಿವರೆಗೂ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಇನ್ನು ಸ್ವಲ್ಪ ಉಳ್ಕೊಂಡಿದೆ. ಇದನ್ನ ಈ ತರ ನೀಟಾಗಿ ಪ್ಯಾಕ್ ಮಾಡ್ಕೊಂತೀನಿ. ನೋಡಿ, ಹೇರ್ ಫಾಲ್ ಆಗಲ್ಲ, ಮಧ್ಯದಲ್ಲಿ ಕಟ್ ಆಗಲ್ಲ.
ಆಮೇಲೆ ಕೌಲ್ ಹೊಡಿಯಲ್ಲ, ಆಮೇಲೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ಬೇಕಾಗಿರೋ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೆಲ್ಲ ಕೆಲಸ ಮಾಡೋದಾದ್ಮೇಲೆ ನಾವೇನಕ್ಕೆ ಪಾರ್ಲರಿಗೆ ಹೋಗಿ 1000 ರೂಪಾಯಿ ಖರ್ಚು ಮಾಡಬೇಕು ಹೇಳಿ ನೀವೇ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ನಾನು ದಾಸವಾಳದೆಲೆ ಅದನ್ನು ಯೂಸ್ ಮಾಡಿ ಪ್ಯಾಕ್ ಮಾಡ್ಕೊತೀನಿ. ಹಾಗೇನೆ ಇದನ್ನು ಯೂಸ್ ಮಾಡಿ ಪ್ಯಾಕ್ ಮಾಡ್ಕೊತೀನಿ. ಹಾಗೆ ನಾನು ಏನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಅವಾಗ ಅಂತ ತೋರಿಸ್ತಾ ಇರ್ತೀನಿ ನೋಡಿ. ಲಾಸ್ಟಿಗೆ ಕವಲ್ ಹೊಡೆದು ಡ್ಯಾಮೇಜ್ ಆಗಿರುತ್ತೆ ಕೂದಲು, ಇದನ್ನ ಈ ತರ ನೋಡಿ ಈ ತರ ಪ್ಯಾಕ್ ಮಾಡಬೇಕು. ಮಾಡಿದ್ರೆ ತುಂಬಾ ಒಳ್ಳೇದಿದು. ಏನು ಬೇರೆ ಏನು ಆಗಲ್ಲ, ಇದರಿಂದ ತುಂಬಾ ಥಿಕ್ನೆಸ್ ಆಗಿ ಹೇರ್ ಬೆಳೆಯುತ್ತೆ. ಹಾಗಾಗಿ ನಾನು ಅವಾಗ ಇದನ್ನೇ ಮಾಡ್ಕೊಳ್ಳೋದು. ನೋಡ್ತಾ ಇರಿ ಹೀಗೇನೆ. ಇವಾಗ ನೋಡಿ ಈ ತರ ಆಗಿದೆ ಅಲ್ವಾ, ಇದನ್ನ ತೆಗೆದ್ಬಿಟ್ಟು ಈ ತರ ಕಟ್ಕೋಬೇಕು. ಕಟ್ಕೊಂಡು 1 ಅವರ್ ಇಲ್ಲ 1.5 ಅವರ್, 1 ಅವರ್ ಆದ್ರೆ ಸಾಕು. ಇದ್ರ ಪವರ್ ಇರೋದೇ 1 ಅವರ್. ಏನೇ ನಾವು ಶಾಂಪು ಹಾಕಿದ್ರು, ಏನೇ ಮೆಡಿಸಿನ್ ಮಾಡಿದ್ರು 1 ಅವರ್ ಅಷ್ಟೇನೆ ಇದ್ರದ್ದು ಕೆಲಸ ಮಾಡೋದು. ಏನ್ ಜಾಸ್ತಿ ಕೆಲಸ ಮಾಡಲ್ಲ ಇದು. ಹಾಗಾಗಿ ನೋಡಿ ಇವಾಗ ಕ್ಲಿಪ್ ಹಾಕೊಂತೀನಿ ನೋಡಿ, ಈ ತರ ಆಗಿದೆ. ಇವಾಗ ಮಿಕ್ಕಿದನ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ನೋಡಿ ಈ ತರ ಹಚ್ಕೊಳ್ಳೋದು ನೋಡಿ, ಈ ತರ ಆಗುತ್ತೆ. ಮತ್ತೆ ನಾನು ವಾಶ್ ಆದ್ಮೇಲೆ ಯಾವ ತರ ಬರುತ್ತೆ ಕೂದಲು, ಆಫ್ಟರ್ ಯಾವ ತರ ಇದೆ, ಬಿಫೋರ್ ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಪ್ಯಾಕು, ಸಖತ್ತಾಗಿರುತ್ತೆ. ಹಾಗಾಗಿ ನೀವೆಲ್ಲರೂ ಮನೇಲಿ ಈ ತರ ಮಾಡ್ಕೊಂಡು ಹೇರ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಪಾರ್ಲರಿಗೆ ಹೋದ್ರೆ ಆ ಟೈಮಲ್ಲಿ ಅಷ್ಟೇ ಅದು ಕ್ಲಿಯರ್ ಆಗುತ್ತೆ. ಬಟ್ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊಂಡು ನೋಡಿದ್ರೆ ಅದು ಅದೇ ತರ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ, ಏನಿಲ್ಲ. ನೋಡಿ ಈ ತರ ಪ್ಯಾಕ್ ಮಾಡ್ಕೊಂಡು ನೀಟಾಗಿ, ಒಬ್ಬರೇ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ವಾಶ್ ಆದ್ಮೇಲೆ ಯಾವ ತರ ಬರುತ್ತೆ ಹೇರ್ ಪ್ಯಾಕು, ಮತ್ತೆ ಹೇರ್ನ ಯಾವ ತರ ಕ್ಲೇನ್ಸ್ ಮಾಡುತ್ತೆ, ಮತ್ತೆ ಮಾಯಿಶ್ಚರೈಸರ್ ಯಾವ ತರ ಆಗಿದೆ ಅಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತೀನಿ, ಓಕೆನಾ? ಬಾಯ್ ಫ್ರೆಂಡ್ಸ್. ಇವಾಗ ನೋಡಿ 1 ಅವರ್ ಆಗಿದೆ. 1 ಅವರ್ ಆದ್ಮೇಲೆ ವಾಶ್ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ, ನೋಡ್ತಾ ಇರಿ. ಇವಾಗ ಹೇರ್ ವಾಶ್ ಆದ್ಮೇಲೆ ಈ ತರ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೇನೆ ಮೆಂತ್ಯ ಪ್ಯಾಕು, ಮೆಂತ್ಯದ್ದು ಮತ್ತೆ ಮೊಸರದ್ದು ತುಂಬಾ ಚೆನ್ನಾಗಿದೆ ರಿಸಲ್ಟ್. ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಕೂದಲು. ಹಾಗೇನೆ ಈ ತರ ಅದಕ್ಕೆ ನೀಟಾಗಿ ನಾವು ಹೇರ್ ಕೇರ್ ಮಾಡ್ತಾ ಇದ್ರೆ ನಮ್ಮ ಕೂದಲು ಚೆನ್ನಾಗಿರುತ್ತೆ. ಆದಷ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್, ನಮಸ್ತೆ. ಆದಷ್ಟು ಎಲ್ಲರೂ ವಿಡಿಯೋ ನೋಡಿ ಹಾಗೇನೆ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್, ನಮಸ್ತೆ.